ನಮಸ್ಕಾರ ಕರ್ನಾಟಕ, ಚೆನ್ನಾಗಿದ್ದೀರಾ? I'm really very happy and very excited to be here with you all. ಇಷ್ಟು ವರ್ಷ ಆದಮೇಲೆ again I've come back to the Kannada film through Celebrity. So I'm really thankful to the director Kiran here, and my pranams to Mahesh sir, Suresh Babu sir here, and the special guest Sudeep Aure. I'm your fan anyway. Thanks for being here. I'm so delighted to meet you actually. You're technically very strong. I know you're a very good actor, but you have got one more thing. You are a very good teacher. I believe Kiran is a wonderful creator. So thank you for giving Kiran to us. Amela. My whole team, my DOP, Anand, and my music director, a magician, and my writer, Manoj Krishna. So I'm thankful to the whole team. And Nama hero, Ashwin. He's a very hardworking, passionate, Ashwin. Very hardworking and passionate. I've never seen this kind of restless, person. So, Chennaga Madidru. So, very, very, all the best, Ashwin, and gorgeous Priyanka here. So I'm very happy to be here the whole. So I have to say, Nama production house, Gauri Arts, Sushma Ashwin avru, matte Mahesh sir avru. This production house is something I have to say, they are very, very professional and very systematic. So thank you for bringing me here. Karnataka, thank you so very much to bring me here, and Nanna Namaskara to the press and media, because still Karnataka remembers me only because of you. Thank you for supporting me so very much. So take care. All the very best, my team. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಟೈಟಲ್ ಟೀಸರ್ ಲಾಂಚ್ಗೆ ನನ್ನ ಗುರುಗಳಾದ ಸುದೀಪ್ ಸರ್ ಬಂದಿರೋದು ತುಂಬ ಖುಷಿ ಕೊಟ್ಟಿದೆ ನನಗೆ ಹಾಗೂ ನನ್ನ ತಂಡಕ್ಕೆ. ಸೊ ವೆರಿ ಗ್ರೇಟ್ಫುಲ್ ಟು ಯು ಸರ್ ನಿಮ್ಮ ಜೊತೆ. ಹಾಗೆ ಈ ದಿನ ಈ ಕ್ಷಣನ ಕ್ರಿಯೇಟ್ ಮಾಡಿಕೊಂಡಂತಹ ಅಶ್ವಿನ್, ಸುಷ್ಮಾ ಹಾಗೂ ಸಾರಾ ಮಹೇಶಣ್ಣ, ಸುರೇಶ್ ಬಾಬು ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅಂತ ಹೇಳ್ತೀನಿ. ಸೊ ಈ ಸಿನಿಮಾದ ಅಪ್ಡೇಟ್ಸ್ ಇಲ್ಲಿಂದ ಶುರುವಾಗುತ್ತೆ. ಸೊ ಇವತ್ತಿಂದ ಓಂಕಾರ ಆಡಿದ್ದೀವಿ. ಸೊ ಚಿಕ್ಕನಾಯಕನಹಳ್ಳಿಯಿಂದನೇ ಶುರುವಾಗುತ್ತೆ. ನಿಮ್ಮೂರನೇ ಆದ ನನ್ನ ಆತ್ಮೀಯ ಸ್ನೇಹಿತ ಅಶ್ವಿನ್. ಸೊ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಬ್ಲೆಸ್ಸಿಂಗ್ಸ್ ಇರಲಿ. ಈಗ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಚಿಕ್ಕನಾಯಕನಹಳ್ಳಿಯ ಸಾರ್ವಜನಿಕ ಬಂಧುಗಳೇ, ವೇದಿಕೆ ಮೇಲಿರ್ತಕ್ಕಂಥ ನಾವೆಲ್ಲ ಕಂಡಂಥ ಅಪರೂಪದ ಕಲಾವಿದರು, 30 ವರ್ಷಗಳಲ್ಲಿ ಸತತವಾಗಿ ಕನ್ನಡದ ಒಂದು ಎಲ್ಲ ಭಾಷೆಯನ್ನು ಉಳಿಸ್ಕೊಂಡು ಚಿತ್ರಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಕಿಚ್ಚ ಸುದೀಪ್ ಅವರೇ, ಸ್ನೇಹಿತರು, ಆತ್ಮೀಯರು, ನಮ್ಮ ಪಕ್ಷದಲ್ಲಿ ಸಚಿವರು ಆಗಿದ್ದಂಥ ಆತ್ಮೀಯರಾದಂಥ ಸಾರಾ ಮಹೇಶಣ್ಣವರೇ, ಮತ್ತು ಒಂದು ಖುಷಿ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ, ಇಲ್ಲೇ ಬೆಳೆದು ಇಲ್ಲೇ ಹುಟ್ಟಿ ಬೆಳೆದು ಚಿಕ್ಕ ವಯಸ್ಸಿನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿರತಕ್ಕಂಥ ನಮ್ಮ ಅಶ್ವಿನ್, ಆತ ಚಿಕ್ಕ ವಯಸ್ಸಿನಿಂದನೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕ್ಕೊಂಡು ಬೆಳೆದು ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದು ಒಂದು ಚಿತ್ರವನ್ನು ಆತನೇ ಒಬ್ಬ ಹೀರೋ ಆಗಿ ನಟಿಸ್ತಾ ಇರ್ತಕ್ಕಂಥ ಒಂದು ಚಿತ್ರ ಏನು ಇವತ್ತು ನಾವೆಲ್ಲರೂ ಕೂಡ ಟೀಸರ್ ರಿಲೀಸ್ ಮಾಡಿದ್ದೇವೆ. ಖಂಡಿತ ಇಂಥ ಒಂದು ಗ್ರಾಮೀಣ ಪ್ರತಿಭೆ ಎಲ್ಲ ಕಡೆ ಹರಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ಅವ್ರ ಮನಸ್ಪೂರ್ವಕವಾಗಿ ಬಂದು ಬೆಳೀತಾ ಇರ್ತಕ್ಕಂಥ ಯುವಕರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಇಂಡಸ್ಟ್ರಿನಲ್ಲಿ ಖುಷಿ ತರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಅಶ್ವಿನ್ ಅವರು ಉತ್ತಮ ರೀತಿಯಲ್ಲಿ ಇವತ್ತು ಅಭ್ಯಾಸವನ್ನು ಮಾಡಿ ಈ ಚಿತ್ರದಲ್ಲಿ ಹೀರೋ ಆಗಿ ಹೊರಹೊಮ್ಮತಾ ಇದ್ದಾರೆ. ಖಂಡಿತ ಈ ಚಿತ್ರ ಯಶಸ್ವಿಯಾಗಿ ಮುಂದೆ ನಡೀಲಿ ಅಂತಕ್ಕಂಥದ್ದು ಶುಭಾಶಯವನ್ನು ತಿಳಿಸ್ತಾ, ಹೀರೋಯಿನ್ ಆಗ್ಬೋದು, ಮತ್ತು ಸಹ ಕಲಾವಿದರು, ಮತ್ತು ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ಎಲ್ಲರ ಪರಿಶ್ರಮದಿಂದ ಒಂದು ಉತ್ತಮ ಚಿತ್ರ ಇದು ಹೊರಹೊಮ್ಮಲಿ ಅಂತಕ್ಕಂಥದ್ದನ್ನ ಶುಭವನ್ನು ಹಾರೈಸ್ತಾ, ಮತ್ತೊಮ್ಮೆ ಅಶ್ವಿನ್ ಒಂದು ಇಲ್ಲಿಯ ನಮ್ಮ ಹುಡುಗ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಅಶ್ವಿನ್ ರವರ ಪ್ರೊಡಕ್ಷನ್ ನಂಬರ್ 1 ಚಿತ್ರಕ್ಕೆ ನಿಮ್ಮ ಚಿಕ್ಕನಾಕ್ನಳ್ಳಿ ಜನತೆಯ ಮೇಲೆ ಪ್ರೀತಿಯನ್ನು ಇಟ್ಟು ಅಷ್ಟು ದೂರದಿಂದ ಇಲ್ಲಿವರೆಗೆ ಒಬ್ಬ ಯುವಕನಿಗೆ ಆಶೀರ್ವಾದವನ್ನು ಮಾಡಬೇಕು ಅಂಥೇಳಿ ಆಗಮಿಸಿರ್ತಕ್ಕಂಥ ನಾನು ಅವರ ಅಭಿಮಾನಿಯೂ ಹೌದು, ಸ್ನೇಹಿತನೂ ಕೂಡ ಹೌದು. ಹಾಗಾಗಿ ನಾನು ಅವರಿಗೆ ಧನ್ಯವಾದಗಳನ್ನು, ಇಂಥ ಒಂದು ಚಿಕ್ಕ ಕನ್ನಡ ಚಿತ್ರಕ್ಕೆ ಅಲ್ಲಿಂದ ಬರ್ತಾರ 3 ಗಂಟೆ ಅಂಥೇಳಿ ಅವ್ರನ್ನ ಕೋರ್ಕೊಂಡಂಥ ಸಂದರ್ಭದಲ್ಲಿ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಅವರೇ ಕೊಟ್ಟಂಥ ದಿನಾಂಕ ಇದು. ಇಲ್ಲಿ ಆಗಮಿಸಿರುವಂಥ ಕಿಚ್ಚ ಸುದೀಪ್ರವ್ರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನ ಆತ್ಮೀಯ ಸ್ನೇಹಿತ ಬಾಬು ಅವರ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ಸಂತೋಷ. ಅಶ್ವಿನ್ ರವ್ರಿಗೆ ಮತ್ತು ಈ ಚಿತ್ರದಲ್ಲಿ ಭಾಳ ವರ್ಷಗಳ ನಂತರ ಕನ್ನಡ ಚಿತ್ರಕ್ಕೆ ಆಗಮಿಸಿರ್ತಕ್ಕಂಥ ತಾಯಿಯ ಪಾತ್ರದಲ್ಲಿ ಆಗಮಿಸಿರ್ತಕ್ಕಂಥ ಅವ್ರಿಗೂ ಕೂಡ, ಮತ್ತು ಹೀರೋಯಿನ್ರವ್ರಿಗೂ ಕೂಡ, ಮತ್ತು ಅರುಣ್ ನಮ್ಮ ನಿರ್ದೇಶಕರು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ನೀವು ಯಾರನ್ನು ಕಾಯ್ತಾ ಇದ್ದೀರಿ, ಯಾರು ಮಾತಾಡಬೇಕು ಅಂತ ಕಾಯ್ತಾ ಇದ್ದೀರಿ. ನಾವು ಹೆಚ್ಚು ಮಾತನಾಡಲ್ಲ. ನಿಮ್ಮೆಲ್ಲರಿಗೆ ನಮಸ್ಕಾರಗಳು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಿರಣ್ ತಾನೇ ನಿನ್ನ ಹೆಸರು? ಇದೇ ವಿಶ್ವನಾಥ್, ಕಿರಣ್ ವಿಶ್ವನಾಥ್. ಅಲ್ಲಿ ಮೊದಲನೇದಾಗಿ ಊರಿಗೆ ಬಂದು ಇಂಥ ಒಂದು ಅದ್ಭುತವಾದಂಥ ವೇದಿಕೆ ಹಾಕಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕೆ ತಂಡಕ್ಕೆ ನಾನು ಶುಭ ಹಾರೈಸ್ತಾ, ಬಹಳ ಅತ್ಯುತ್ತಮವಾಗಿ ಏರ್ಪಡಿಸಿದ್ದೀರಿ. ಹಾಗೆ ನನಗೆ ಟೀಸರ್ ತುಂಬ ಇಷ್ಟ ಆಯಿತು ನೀವು ಮಾಡಿರುವಂಥದ್ದು. ಟೆಕ್ನಿಕಲಿ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ವಿಜಯ್ ತಾನೆ ನಮ್ಮ ಜನ್ಯ ಇಲ್ಲಿಯಾರೆ, ಬಂದಿಲ್ವಾ? ಬಂದಿದ್ದಾರೆ ಸರ್ ಅಲ್ಲಿ. ವಿಜಯ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ವಿಜಯ್ ಗುಮ್ಮಿನೇನಿ ಚಿತ್ರದ ಸಂಗೀತ ನಿರ್ದೇಶಕರು. ಹೇಯ್ ಬೇಗ ಬನ್ರಿ. ಇವರು ಮೊದಲನೇದಾಗಿ ಒಂದೆರಡು ವಿಚಾರ ಇವ್ರ ಬಗ್ಗೆ. ಇವ್ರ ಮ್ಯೂಸಿಕ್ ಇವ್ರದೇ, ವಿಜಯ್ದು. ಒಂದು, ಇವರು ಅರ್ಜುನ್ ಜನ್ಯ ಅವರ ಶಿಷ್ಯ. ಎರಡನೇದು, ಇವರು ಕೀಬೋರ್ಡ್ ಮಾಡಬೇಕಾದ್ರೆ ನಮಗೊಂದು ಸಿನಿಮಾಗೆ ಅರ್ಜುನ್ ಜನ್ಯ ಅವರ ಸಾಹಿತ್ಯದ ಸಂಗೀತದಲ್ಲಿ ಒಂದು ಧ್ವನಿ ಹುಡುಕ್ತಾ ಇದ್ವಿ ಒಂದು ಹಾಡಿಗೆ. ಎಷ್ಟೋ ಜನ ಗೊತ್ತಿಲ್ಲ ಆ ಧ್ವನಿ ಇವರೇ ಅಂತ. ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಚಿತ್ರದಲ್ಲಿ ಮಾತಾಡೋ ತಾರೆಯ ಕಂಡ ಹಾಗೆ ಅಂತ ಇದ್ದದ್ದು ಇವರೇ ಹಾಡಿರೋದು. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ವಾಯ್ಸಸ್. ಆ್ಯಕ್ಚುಲಿ ಅವರಲ್ಲಿ ಇನ್ನೂ ಭಾಳಷ್ಟು ಕಲೆ ಇದೆ. ಆ್ಯಂಡ್ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ವಿಜಯ್. ಐ ಥಿಂಕ್ ಇಟ್ಸ್ ವಂಡರ್ಫುಲಿ ಡನ್. ಆ್ಯಂಡ್ ಸರ್, ನೀವು ಇಲ್ಲಿ ಮಾತಾಡೋಕ್ಕೆ ಹೆದರ್ತಾ ಇದ್ದೀರಾ ಅಂತ ಹೇಳ್ತೀರಿ, ಬಟ್ ನೀವು ಮಾಡಿರೋ ಡ್ಯಾನ್ಸ್ ಮಾಡೋಕ್ಕೆ ನಮಗೆ ಹೇಳಿದ್ರೆ ನಾವು ಹೆದರ್ಬೇಕಾಗತ್ತೆ. ನಮಗೆ ಅಷ್ಟೆಲ್ಲ ಬರಲ್ಲ. ನಾವು ಮರ್ಯಾದೆ ಉಳಿಸ್ಕೊಳ್ಳೋಕೆ ಡ್ಯಾನ್ಸ್ ಮಾಡೋರು. ನೀವು ಅದ್ಭುತವಾಗಿ ಮಾಡಿದ್ದೀರಿ. ಐ ಥಿಂಕ್ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಒಳ್ಳೆ ಕಲೆ ಇದೆ ನಿಮಗೆ. ಒಳ್ಳೇದಾಗಲಿ ಸರ್. ಪ್ರಿಯಾಂಕಾ, ನಿಮಗೆ ಒಳ್ಳೇದಾಗಲಿ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ವಂಡರ್ಫುಲ್ ವರ್ಡ್ಸ್. ಇಟ್ಸ್ ಅನ್ ಆನರ್ ಟು ಬಿ ಸೀಯಿಂಗ್ ಯು ಮ್ಯಾಮ್. ಆ್ಯಂಡ್ ಕಿರಣ್, ಆಲ್ ದಿ ವೆರಿ ಬೆಸ್ಟ್. ತೆಗೆದಿರೋದು ಬಹಳ ಅತ್ಯುತ್ತಮವಾಗಿ ತೆಗೆದಿದ್ದೀರಿ. ತುಂಬ ಒಳ್ಳೇದಾಗಲಿ. ಆ್ಯಂಡ್ ಮಹೇಶನ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಂತ ಏನು ಮಹೇಶನ ಹೇಳಿದ್ರು, ಮಹೇಶ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಒಂದೆರಡು ಮಾತು. ಬಹಳ ವರ್ಷದ ಪರಿಚಯ. ಇವತ್ತಿಲ್ಲಿ ಬರೋದಕ್ಕೆ ಒಂದು ಮೂಲ ಕಾರಣ ಅಂತಂದರೆ ನಾನು ಮಹೇಶಣ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಹೇಶ್ ಅವರೇ, ಥ್ಯಾಂಕ್ ಯು. ನನಗೆ ಬಹಳ ಬೇಕಾದಂಥ ವ್ಯಕ್ತಿ, ಪ್ರೀತಿಯಾದಂಥ ವ್ಯಕ್ತಿ, ಮನಸ್ಸಿಂದ ಹೇಳಬೇಕು ಅಂದರೆ ಮನಸ್ಸಿನ ವ್ಯಕ್ತಿ, ನನ್ನ ಅಚ್ಚು ಮೆಚ್ಚಿನ ಗೆಳೆಯರಾದಂಥ ಮಹೇಶ್ ಅವರಿಗೆ ಈ ಚಿತ್ರದಿಂದ ಬಹಳ ಒಳ್ಳೆಯದಾಗಲಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಚಿತ್ರರಂಗಕ್ಕೆ ತೆಗೀರಿ ಅಂತ ಹೇಳ್ತಾ, ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಅನು ಬಂದಾಗೆಲ್ಲ ವೇದಿಕೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಸ್ವಾಗತಿಸ್ತೀರಿ. ಥ್ಯಾಂಕ್ ಯು. ನನ್ನ ಹಾಡು ಹಾಡದಂಥ ಪ್ರತಿಯೊಬ್ಬರಿಗೂ, ಸಂಗೀತ ಬಾರಿಸಿದರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೆಲೆಬ್ರಿಟಿ ಸಿನಿಮಾ ಇವತ್ತು ಇಲ್ಲಿ ಲಾಂಚ್ ಆಗಿದೆ. ಕಿರಣ್ ಹೇಳಿದಾಗೆ ಇಲ್ಲಿಂದ ಅಪ್ಡೇಟ್ಸ್ ಅಂದರು. ಬಟ್ ಒಂದು ಸಿನಿಮಾ ಮಾಡೋದು ಬಹಳ ಈಸಿಯಾದಂಥ ಕೆಲಸ. ಆದರೆ ಅದು ಬೆಳಿಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ನನಗೆ ಗೊತ್ತಿರೋ ಹಾಗೆ ಬೈ ಪಾರ್
ಟೆಕ್ನಿಕಲಿ ಎಕ್ಸಲೆಂಟ್ ಆಗಿದೆ ಸಿನಿಮಾ. ಆ್ಯಂಡ್ ಐ ಲವ್ ದ ಮ್ಯೂಸಿಕ್. ವಿಜಯ್, ಐ ರಿಯಲಿ ಲವ್ ದ ಮ್ಯೂಸಿಕ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರಿಗೂ, ಈ ಸಿನಿಮಾದಲ್ಲಿರೋರಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇಲ್ಲಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಗಳನ್ನ ಹೇಳ್ತಾ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಒಂದೇ ಒಂದು ಪ್ರಶ್ನೆ. ಸಿನಿಮಾ ಪಾತ್ರ, ನಿರ್ದೇಶನ, ನಿರ್ಮಾಣ, ಕ್ರಿಕೆಟು, ಕಿರುತೆರೆ, ಬೆಳ್ಳಿತೆರೆ ಎಲ್ಲೇ ಹೋದರೂ ನಿಮ್ಮ ಛಾಪನ ಮೂಡಿಸಿ ಇವತ್ತಿಗೆ 30 ವರ್ಷಗಳಾಯಿತು ಸರ್. ಐ ನೋ ಇವಾಗ ನೀವು ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಾ, ಬಟ್ ಈ ವೇದಿಕೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳು ಇದನ್ನು ಕೇಳೋಕ್ಕೆ ಇಷ್ಟಪಡ್ತಿದ್ದಾರೆ. 30 ವರ್ಷಗಳ ಜರ್ನಿಯನ್ನು ನೆನೆಸ್ಕೊಂಡಾಗ, ಈ ಕೂಗನ್ನು ಕೇಳಿಸ್ಕೊಂಡಾಗ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ನಾನು ಪಾದಾರ್ಪಣೆ ಮಾಡಿದಾಗ ಕಾದಿದ್ದು ಆ ಮೊದಲನೇ ಹೌಸ್ಫುಲ್ ಬೋರ್ಡಿಗೆ. ಅದಕ್ಕೆ ಒಂದು 8 ವರ್ಷ ಆಯಿತು, 8 years. ಇವತ್ತಿಗೆ ಹೌಸ್ಫುಲ್ ಬೋರ್ಡ್ ಅನ್ನೋದೇನಿದೆ, ಒಂದು ಸರಳವಾಗಿ ಬೀಳ್ತಾ ಇರುತ್ತಮ್ಮ ಅಂತ ಕಲೆಗಳು ಇವತ್ತು ಬಂದಿದ್ದಾವೆ. ಬಟ್ 30 years ನೀವೇನು ಹೇಳ್ತೀರಿ, ನನಗೆ ಎಲ್ಲದಕ್ಕಿಂತ ಮೆಚ್ಚುಗೆ ಏನಂದರೆ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರು ನಮ್ಮನ್ನು ಪ್ರೀತಿಸಿ ಅವತ್ತು ಒಪ್ಕೊಂಡಿದ್ದು, ಅಲ್ಲಿಂದ ಹಿಡಿದು ನಾವು ಅವ್ರನ್ನ ಪ್ರೀತಿಸೋದಕ್ಕೆ ನಿಲ್ಲಿಸೇ ಇಲ್ಲ. ರೈಟ್. ಸೊ 30 years ಹೋಗಿದ್ದು ಗೊತ್ತಾಗಿಲ್ಲ, ಅಫ್ಕೋರ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಅದೊಂಥರ ಹಸಿವಿದ್ದಾಗೆ, ಅದು ಯಾವತ್ತೂ ತೃಪ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಹಸಿವು 30 ವರ್ಷದಿಂದನೂ ತೃಪ್ತಿ ಆಗಿಲ್ಲ ಅಂದಮೇಲೆ ಇನ್ನೂ 30 ವರ್ಷ ಮುಗಿಯಲ್ಲಮ್ಮ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ನಾನು ಕನ್ಸ್ಕೊಂಡಿದ್ದ ಜಾಗ. ಸೊ ಇಲ್ಲೇ ನನ್ನ ಫಸ್ಟ್ ಸಿನಿಮಾ ಟೀಸರ್ ಲಾಂಚ್ ಆಗಿ ತುಂಬ ಖುಷಿ ಆಗ್ತಿದೆ. ಅದು ಸುದೀಪ್ ಸರ್ ಬಂದು ಮಾಡಿಕೊಟ್ಟಿದ್ದು ತುಂಬ ಖುಷಿ. ಸರ್ ಇದೆ ಆ್ಯಕ್ಷನ್ ಮಾಡಬೇಕು ಅಂತಲೇ ಏನು ಮಾಡಿಲ್ಲ ಯಾವುದನ್ನು, ಬಟ್ ಒಂದು 3 ಫೈಟ್ ಇದೆ ಇದರಲ್ಲಿ. ಸಿಚುವೇಶನ್ಗೆ ತಗೊಂಡು ಬರುತ್ತೆ ಸರ್, ಅಷ್ಟೇ. ಫೈಟ್ ಆ್ಯಕ್ಷನ್ ಸಿನಿಮಾ ಅಂತ, ಸ್ಟ್ರಗ್ಲಿಂಗ್ ಸಿನಿಮಾ. ಒಬ್ಬ ಚಿಕ್ಕ ವಯಸ್ಸಿಂದ ಸಿನಿಮಾ ನಟ ಆಗಬೇಕು ಅಂತ ನಾನು, ಇವತ್ತಿನ ಅವಕಾಶ ಹೇಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಸ್ಟಾರ್ ಆಗ್ಬೋದು ಅನ್ನೋದು ಸಿನಿಮಾದಲ್ಲಿ. ಇಲ್ಲ, ನಟ ಆಗಬೇಕು ಅನ್ನೋದು, ಆದರೆ ಹೀರೋನೇ ಆಗಬೇಕು. ಬಟ್ ಈ ಸಿನಿಮಾಗೆ ಈ ಟೈಟ್ಲು ಆ್ಯಪ್ಟ್ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಸರ್ ನಾವು ಪ್ರೀ ಪ್ರೊಡಕ್ಷನ್ 1 year ಮಾಡಿದ್ವಿ. ಸೊ ಶೂಟು ನಾವು ಮೇನಲ್ಲಿ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ 75% ಕಂಪ್ಲೀಟ್ ಆಗಿದೆ ಶೂಟು. ಇನ್ನೊಂದು 20-25 days ಆಗಿದೆ. ಇನ್ನೊಂದು 2 ಸಾಂಗ್ ಇದೆ, ಒಂದು ಫೈಟ್ ಇದೆ. ಪ್ರಿಪ್ರೇಷನ್ ಅಂದರೆ ಪ್ರೀ ಪ್ರೊಡಕ್ಷನ್ ಟೈಮಿಂದ ರೆಡಿ ಆಗ್ತಾ ಇದೆ ಸರ್. ಡ್ಯಾನ್ಸ್ ನನಗೆ ಹಾಗೆ ಮೊದಲಿಂದ ಮಾಡ್ತಾ ಇದ್ದೆ. ಸೊ ಫೈಟ್ ಸ್ವಲ್ಪ ಕಷ್ಟ ಆಗ್ತದೆ ಸರ್. ಸಿನಿಮಾ ಒಳಗೆ ಇದನ್ನೇ ಆರ್ಟಿಸ್ಟ್ ಆಗಬೇಕು ಅನ್ನೋ ಸ್ಟ್ರಗ್ಲಿಂಗ್ ಸಿನಿಮಾ. ಸರ್ ಜೂನ್-ಜುಲೈ ಅಂತ ಅಂದ್ಕೊಂಡಿದ್ದೆ. ನಾನು ಬರೋಕ್ಕೆ ಹೇಳಿದ್ರು. ಅವರು ಯಾವಾಗಲೇ ನಾನು ಬೀಳ್ತಾರೋ ಅವ್ರು ನಾನು ಮೋಟಿವೇಟ್ ಮಾಡ್ತಾ ಇರ್ತಾರೆ. ಅವರು ನನಗೆ supporting mother. Very bold, supporting mother. Celebrity film, ಒಂದು whole commercial film. ಒಳಗೆ strong content ಇದೆ. You will have everything whatever you want in the movie. Plus extra strong content ಇದೆ. So you can expect that. Mother, generally mother support ಮಾಡ್ತಾರೆ. ಈ mother చాలా ತುಂಬ ನನಗೂ ಆಗ ಫೀಲ್ ಆಗಿಲ್ಲ. ಬಿಕಾಸ್ ಐ ಗಾಟ್ ಮ್ಯಾರಿಡ್, ಒಂದು ಮಗಳು ಇದ್ದಾರೆ, ಆಮೇಲೆ ನನ್ನ ಹಸ್ಬೆಂಡ್ ಸಿನಿಮಾಲಿದ್ದಾರೆ. ಸೊ ನನಗೂ ಸಿನಿಮಾದಲ್ಲಿ ಗ್ಯಾಪ್ ಏನು ಫೀಲ್ ಆಗಿಲ್ಲ. ಅಲ್ಲಿ ಯು ಹೇಳ್ತಾರೆ ಐ ಆಮ್ ಆಲ್ವೇಸ್ ಇನ್ ಸಿನಿಮಾ. ಇವಾಗ ಫ್ರೀ ಲೈಕ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಮತ್ತೆ ಮಾಡ್ತೀನಿ ಅಂದರೆ ಐ ವಾಸ್ ವೇಟಿಂಗ್ ಆ್ಯಂಡ್ ಐ ಗಾಟ್ ದಿಸ್ ಸ್ಕ್ರಿಪ್ಟ್. That's what I was actually too many scripts I went through, but this particular script, ಅದರಲ್ಲಿ ಒಂದು ಕಂಟೆಂಟ್ ಇದೆ. When the film releases, you will get to. I really loved it, which will connect this present, scenario, this generation. ಅದಕ್ಕೆ so film release, when the film release, you will understand the content will connect everyone.
ಈ ಜನರೇಷನಲ್ಲಿ ಇಟ್ಸ್ ಅ ವೆರಿ ರಿಕ್ವೈರ್ಡ್ ಥಿಂಗ್ ಐ ಬಿಲೀವ್. ಶೂರ್, ವೈ ಕ್ರಿಯೇಟರ್ಸ್ ಡಿಸೈನ್ ಮಾಡಬೇಕು. ನಾನು ಐ ಆಮ್ ರೆಡಿ ಟು ವರ್ಕ್. ಥ್ಯಾಂಕ್ ಯು ಸೋ ವೆರಿ ಮಚ್. ಒಳ್ಳೆ ರೀತಿಯ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆಫ್ಟರ್ ಏಳುನಲ್ಲಿ ಅದೇ 6 months ಆಯಿತು ಅನ್ಸುತ್ತೆ. ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮುಖಾಂತರ ಮತ್ತೆ ಬರ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಒಳ್ಳೆ ಕಂಟೆಂಟ್ ಸಿನಿಮಾ ಇದು, ತುಂಬ ಸ್ಟ್ರಾಂಗ್ ಆಗಿದೆ. ಸಿರಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀವಿ ಈ ಸಿನಿಮಾದಲ್ಲಿ. ಹಾಗಾಗಿ ಸಿನಿಮಾ ನೋಡಿ ಹೇಳಬೇಕು. ಏಳುಮಲೆಯಲ್ಲಿ ಒಳ್ಳೆ ಅದ್ಭುತ ಪಾತ್ರ ಸಿಕ್ಕಿತ್ತು. ಇವತ್ತು ನನ್ನ ಎಲ್ಲರೂ ಗುರುತಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಹೋದ್ರು ನೀವು ಏಳುಮಲೆ ಅಲ್ವಾ ಅಂತ ಮಾತಾಡ್ತಾರೆ. ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಇದೆ, ಈ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಕಂಪ್ಲೀಟ್ ಚೇಂಜ್, ಡಿಫ್ರೆಂಟ್ ಆಗಿ ನೋಡ್ಬೋದು. ಆ್ಯಂಡ್ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನಡೀತಾ ಇದೆ, ಸೊ ಆ ಒಂದು ಪಾತ್ರನ ಇಲ್ಲಿ ನೋಡ್ಬೋದು ನೀವು. ಪ್ರಿಯಾಂಕನ ಸ್ವಲ್ಪ ಏಳುಮಲೆ ಬಿಟ್ಟು ಬೇರೆ ಯಾವ ಥರ ನೋಡ್ಬೋದು ಅಂದರೆ ಈ ಸಿನಿಮಾದಲ್ಲಿ ನೋಡ್ಬೋದು. ದರ್ಶನ್ ಸರ್ ಎಲ್ಲರೂ ಸೆಲೆಬ್ರಿಟಿ ಅಂತ ಕರೀತಾ ಇರ್ತಾರೆ. ಒಂದು ಕಡೆ ಅವರು ಕೂಡ ಕನೆಕ್ಟ್ ಆಗ್ತಾರೆ ನಮಗೆ. ಓಕೆ, ದರ್ಶನ್ ಸರ್ ಇವಾಗ ಇದ್ದಿದ್ರೆ ಕೂಡ ಅವರೂ ಒಂದು ಇವೆಂಟಿಗೆ ಕರೆಸ್ಬೋದಿತ್ತಲ್ಲ, ಅವರಿಂದನೂ ನಮಗೆ ಬ್ಲೆಸ್ಸಿಂಗ್ ಸಿಗ್ತಿತ್ತಲ್ಲ ಅಂತ ಅನಿಸುತ್ತೆ. ಸೊ ಹೋಪ್ಫುಲಿ ಬರ್ತಾರೆ ಆದಷ್ಟು ಬೇಗ ಅಂತ ಅನಿಸುತ್ತೆ. ಆ್ಯಂಡ್ ಇವತ್ತು ಸುದೀಪ್ ಸರ್ ನಮ್ಮ ಟೀಸರ್ ಟೈಟಲ್ ಲಾಂಚ್ನ ಮಾಡಿದ್ದು ತುಂಬ ಹೆಮ್ಮೆ ಖುಷಿ ಇದೆ.